ಇದೇ ತಿಂಗಳು ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಸೂರ್ಯ ಗ್ರಹಣ ನಡೀತಾ ಇದೆ. ಈ 2024ರಲ್ಲಿ ನಡೀತಾ ಇರುವಂತ ಸೂರ್ಯ ಗ್ರಹಣವು ತುಂಬಾ ಭಯಂಕರವಾಗಿ ಇರಲಿದೆ. ಈ ವರ್ಷದಲ್ಲಿ ನಡೀತಾ ಇರುವಂತ ಈ 2024ರ ಸೂರ್ಯ ಗ್ರಹಣವನ್ನ ಖಂಡಗ್ರಾಸ ಸೂರ್ಯ ಗ್ರಹಣ ಅಂತ ಕರೆಯಲಾಗುತ್ತೆ. ಈ ತಿಂಗಳಲ್ಲಿ ನಡೀತಾ ಇರುವಂತಹ ಸೂರ್ಯ ಗ್ರಹಣದಿಂದಾಗಿ 5 ರಾಶಿಗಳ ಮೇಲೆ ಭಾರಿ ಪ್ರಭಾವ ಉಂಟು ಮಾಡಲಿದೆ. ಈ 5 ರಾಶಿ ಚಕ್ರಗಳ ಮೇಲೆ ಈ 2024ರ ಮೊದಲ ಸೂರ್ಯ ಗ್ರಹಣವು ಭಾರಿ ಪ್ರಭಾವವನ್ನ ಉಂಟು ಮಾಡಿ 5 ರಾಶಿ ಚಕ್ರಗಳಿಗೆ ಅದೃಷ್ಟವನ್ನ ತಂದಿದೆ. ಇಷ್ಟಕ್ಕೂ ಯಾವೆಲ್ಲ ರಾಶಿಗಳಿಗೆ ಯಾವ ರೀತಿಯಾಗಿ ಪ್ರಭಾವ ಉಂಟಾಗಲಿದೆ ಮತ್ತು ಗ್ರಹಣ ನಡೆಯುವ ಸಮಯ ನಮ್ಮ ಕರ್ನಾಟಕದಲ್ಲಿ ಎಷ್ಟು, ಕರ್ನಾಟಕದ ಯಾವೆಲ್ಲ ಪ್ರದೇಶಗಳಲ್ಲಿ ಸೂರ್ಯ ಗ್ರಹಣ ಗೋಚರಿಸುತ್ತೆ, ಯಾವ ರಾಶಿಗಳಿಗೆ ಯಾವ ಫಲ ಎನ್ನುವ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿದ್ದು, ಗ್ರಹಣ ಮತ್ತು ದೇವರ ಮೇಲೆ ನಂಬಿಕೆ ಉಳ್ಳವರಾಗಿದ್ರೆ ತಪ್ಪದೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ಕೊನೆಯವರೆಗೂ ನೋಡಿ. ಏಪ್ರಿಲ್ 8ರಂದು ಸಂಪೂರ್ಣ ಸೂರ್ಯ ಗ್ರಹಣ ಸಂಭವಿಸುತ್ತೆ. ಇದು ವರ್ಷದ ಮೊದಲ ಸೂರ್ಯ ಗ್ರಹಣವಾಗಿದೆ. ಈ ಖಗೋಳ ಘಟನೆಯನ್ನ ಜ್ಯೋತಿಷ್ಯದಲ್ಲಿ ಪ್ರಮುಖವೆಂದು ಪರಿಗಣಿಸಲಾಗಿದೆ. ಏಪ್ರಿಲ್ 8ರಂದು ಸೂರ್ಯ ಗ್ರಹಣ ರಾತ್ರಿ 9:12ರಿಂದ 1:25ರವರೆಗೆ ಇರುತ್ತೆ. ಏಪ್ರಿಲ್ 8ರಂದು ಸಂಭವಿಸಲಿರುವ ಸಂಪೂರ್ಣ ಸೂರ್ಯ ಗ್ರಹಣವು ಮೀನರಾಶಿ ಸ್ವಾತಿ ನಕ್ಷತ್ರದಲ್ಲಿ ಇರುತ್ತೆ. ಮೇಷರಾಶಿಯ ಜನರು ವರ್ಷದ ಮೊದಲ ಸೂರ್ಯ ಗ್ರಹಣದಲ್ಲಿ ಬಹಳ ಜಾಗರೂಕರಾಗಿರಬೇಕು. ಈ ಸೂರ್ಯ ಗ್ರಹಣವು ಮೇಷರಾಶಿಯ ಸ್ಥಳೀಯರ ಜೀವನದಲ್ಲಿ ಆರೋಗ್ಯ ಸಮಸ್ಯೆಯನ್ನ ಉಂಟು ಮಾಡುವುದು ಮಾತ್ರವಲ್ಲದೆ ಆರ್ಥಿಕ ಏರಿಳಿತವನ್ನ ಉಂಟು ಮಾಡಬಹುದು. ತಪ್ಪಾಗಿಯೂ ಎಲ್ಲಿಯೂ ಹೂಡಿಕೆ ಮಾಡಬೇಡಿ, ಇಲ್ಲದಿದ್ದರೆ ನೀವು ನಷ್ಟವನ್ನ ಅನುಭವಿಸುವ ಸಾಧ್ಯತೆ ಇದೆ. ಕನ್ಯಾ ರಾಶಿಯ ಜನರ ಮೇಲೆ ಸೂರ್ಯ ಗ್ರಹಣದ ಅಶುಭ ಪರಿಣಾಮಗಳನ್ನ ಕಾಣಬಹುದು. ಕನ್ಯಾ ರಾಶಿಯವರಿಗೆ ಆರ್ಥಿಕ ನಷ್ಟವಾಗುವ ಸಾಧ್ಯತೆ ಇದೆ. ಯಾವುದೇ ಕುಟುಂಬದ ಸದಸ್ಯರ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸಬೇಡಿ. ವೃಶ್ಚಿಕ ರಾಶಿ, ವರ್ಷದ ಮೊದಲ ಸೂರ್ಯ ಗ್ರಹಣವು ವೃಶ್ಚಿಕ ರಾಶಿಯವರಿಗೆ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ತರಬಹುದು. ವೃಶ್ಚಿಕ ರಾಶಿಯ ಜನರು ತಮ್ಮ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಅನೇಕ ತೊಂದರೆಗಳನ್ನ ಮತ್ತು ತಪ್ಪು ಗ್ರಹಿಕೆಯನ್ನ ಎದುರಿಸಬಹುದು. ಇದಲ್ಲದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸದ ಮೇಲೆ ಪರಿಣಾಮ ಬೀರಬಹುದು. ನಿಮ್ಮ ಕೆಲಸವನ್ನ ಬದಲಾಯಿಸಲು ನೀವು ಯೋಚಿಸುತ್ತಿದ್ದರೆ ಅದನ್ನ ಸ್ವಲ್ಪ ಸಮಯದವರೆಗೆ ಮುಂದೂಡಿ. ಧನಸ್ಸು ರಾಶಿ, ವರ್ಷದ ಮೊದಲ ಸೂರ್ಯ ಗ್ರಹಣವು ಧನಸ್ಸು ರಾಶಿಯವರಿಗೆ ಆರ್ಥಿಕ ನಷ್ಟವನ್ನ ಉಂಟು ಮಾಡಬಹುದು. ಆದುದರಿಂದಲೇ ಸಾಧ್ಯವಾದರೆ ಯಾರಿಗೂ ಸಾಲ ಕೊಡಬೇಡಿ. ಯೋಚಿಸದೆ ಎಲ್ಲಿಯೂ ಹೂಡಿಕೆ ಮಾಡಬೇಡಿ. ಗಂಡ ಮತ್ತು ಹೆಂಡತಿಯ ನಡುವಿನ ಸಂಬಂಧದಲ್ಲಿನ ವಿವಾದಗಳು ವಿವಾದದ ರೂಪವನ್ನ ತೆಗೆದುಕೊಳ್ಳಬಹುದು. ನಿಮ್ಮ ಮಾತು ಮತ್ತು ಕೋಪವನ್ನ ನಿಯಂತ್ರಿಸಿ. ಕುಂಭರಾಶಿಯವರಿಗೆ ಸೂರ್ಯ ಗ್ರಹಣವು ಅಶುಭ ಪರಿಣಾಮವನ್ನ ಬೀರುವ ಸಾಧ್ಯತೆ ಇದೆ. ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ ವಿವಾದಗಳನ್ನ ಉಂಟು ಮಾಡಬಹುದು. ಅದಕ್ಕಾಗಿಯೇ ನೀವು ನಿಮ್ಮ ಮಾತನ್ನ ಸಾಧ್ಯವಾದಷ್ಟು ನಿಯಂತ್ರಿಸಿ. ಅಭಿಪ್ರಾಯಗಳಲ್ಲಿನ ಭಿನ್ನಾಭಿಪ್ರಾಯಗಳಿಂದಾಗಿ ಕುಟುಂಬದಲ್ಲಿ ತಪ್ಪು ತಿಳುವಳಿಕೆಯು ಉಂಟಾಗಬಹುದು. ನಿಮಗೆ ಹತ್ತಿರವಿರುವ ಯಾವುದಾದರೂ ಹಣಕಾಸಿನ ವಿಷಯದಲ್ಲಿ ನಿಮಗೆ ದ್ರೋಹ ಮಾಡಬಹುದು. ಜಾಗರೂಕರಾಗಿರಿ.